ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ನಾನು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಶುರು ಮಾಡಿ 2 ವರ್ಷ ಆಯಿತು. 2 ವರ್ಷ ತವಿಂದ ನಾನೊಂದು ಗ್ರೂಪ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೆ. ಫೋನಲ್ಲಿ ಗ್ರೂಪ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದೆ. ಫ್ರೀಯಾಗಿ ಎಂಬ್ರಾಯ್ಡ್ರಿ ಕ್ಲಾಸ್ನ ಹೇಳ್ಕೊಡ್ತೀನಿ, ಕ್ಲಾಸ್ ವೈಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತು ಕ್ಲಾಸ್ ವೈಸ್ ಎಲ್ಲ ಕಳಿಸಿ ಅಂತ ಹೇಳಿದ್ದೆ ನಾನು. ಅದಕ್ಕೇ ಅವರು ಕ್ಲಾಸ್ ವೈಸ್ ಕಳಿಸಿ, ಓಕೆ ಮ್ಯಾಮ್ ಆಯಿತು, ನಾವು ಗ್ರೂಪಲ್ಲಿ ಇರ್ತೀವಿ ಅಂತ ಹೇಳಿ ಒಂದು 70ಇಂದ 80 ಮೆಂಬರ್ಸು ಜಾಯ್ನ್ ಆಗಿದ್ದರು ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ಗೆ. ಜಾಯ್ನ್ ಆಗಿರಬೇಕಾದ್ರೆ ಅವರು ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ಗೆ ಜಾಯ್ನ್ ಆದಮೇಲೆ ಡೈಲಿ ಒಂದೊಂದು ಕ್ಲಾಸ್ ನಾನು ಅಪ್ಲೋಡ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ. ಅದನ್ನು ನೋಡಿ ಎಷ್ಟು ನೀಟಾಗಿ ಮಷಿನ್ ಎಂಬ್ರಾಯ್ಡ್ರಿನ ಕಲ್ತಿದ್ದಾರೆ ಮತ್ತು ಅವ್ರು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಅವರು ಮಾಡಿರುವಂಥ ಡಿಸೈನ್ಸ್ನು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ, ನೋಡೋರಂತೆ. ಯಾಕಂದರೆ ನಾವು ತುಂಬ ಅಂದರೆ ಲೋ ಕ್ಲಾಸಲ್ಲೇ ಇರ್ಬೋದು, ಬಟ್ ಆದರೆ ನಮ್ಮ ಕಲಿಕೆ ಏನು ಲೋ ಕ್ಲಾಸಲ್ಲಿಲ್ಲ, ಅದು ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ಸ್ವಲ್ಪ ನಮ್ಗೆ ಶೂಟಿಂಗ್ ಅನ್ನೋದು ಗೊತ್ತಿಲ್ಲ ಮತ್ತು ಬೇರೆದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಒಂದು ಫೋನ್ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಅದರಲ್ಲಿ ನಮಗೇನು ಗೊತ್ತಿದೆಯೋ ಅಷ್ಟರಲ್ಲೇ ನಾವು ಹೇಳ್ಕೊಡ್ತಾ ಇದ್ದೀವಿ. ಯಾಕಂದರೆ ಎಲ್ಲನೂ ತಿಳ್ಕೊಳ್ಳೋಕ್ಕೆ ನಮಗೂ ಸ್ವಲ್ಪ ಟೈಮ್ ಬೇಕು. ಹೋಗ್ತಾ ಹೋಗ್ತಾ ಅದೆಲ್ಲ ಸರೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟಿಂಗಿಂದ ಏನು ಗೊತ್ತಿಲ್ಲದೆ ಇರೋರು ಕೂಡ ಮಷಿನ್ ತಗೊಂಡು ಮಷಿನ್ ಎಂಬ್ರಾಯ್ಡ್ರಿನ ಪ್ರಾಕ್ಟೀಸ್ ಮಾಡಿರೋರು ಇದ್ದಾರೆ. ಮತ್ತು ಮಷಿನ್ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದರೂ ಕೂಡ ಅವ್ರಿಗೆ ಫಿನಿಶಿಂಗ್ ಅನ್ನೋದು ಬರದೇ ಇರೋರು ಕೂಡ ಇದ್ದಾರೆ. ತುಂಬ ಜನ ತುಂಬ ಬೇರೆ ಬೇರೆ ಥರ ಸಿಚುಯೇಷನ್ಲಿರೋರು ಕೂಡ ಇದರಲ್ಲಿ ನಮ್ಮಲ್ಲಿ ಗ್ರೂಪಲ್ಲಿ ಇದ್ದಾರೆ. ಅವರು ತುಂಬ ಪ್ರಾಕ್ಟೀಸ್ ಮಾಡಿದ್ರು ಮತ್ತು ತುಂಬ ಅವರು ಎಲ್ಲ ಥರ ಡಿಸೈನು ಕೂಡ ಹಾಕ್ತಾ ಹೋದರು. ಮತ್ತು ಅವ್ರು ಹೇಳಿದ್ರು ಕಸ್ಟಮರ್ ತುಂಬಾ ಬೈತಾರೆ ಈ ರೀತಿಯಾಗಿ ಡಿಸೈನೆಲ್ಲ ಹಾಕ್ಕೊಟ್ರೆ, ಮತ್ತು ಅವರು ಈ ರೀತಿಯಾಗಿ ಡಿಸೈನೆಲ್ಲ ಬಂದರೆ ಈ ರೀತಿಯಾಗಿ ಡಿಸೈನ್ ಏನಿದು ಈ ಥರ ಹಾಕಿದ್ದೀರಿ ಅಂತ ಬೈತಾರೆ. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನಾನು ಇನ್ಮೇಲೆ ವರ್ಕ್ ಅನ್ನೋದನ್ನ ಮಾಡಲ್ಲ, ನನಗೆ ಅಷ್ಟು ಬೇಜಾರಾಗಿದೆ. ಕಸ್ಟಮರು ತುಂಬಾ ಹೀಯಾಳಿಸ್ಬಿಟ್ರು, ನಮ್ಮ ರಿಲೇಷನವರೇ ಈ ಥರ ಅಂದರು ಆ ಥರ ಅಂದರು ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದ್ರೆ, ವರ್ಕ್ ಮಾಡ್ತಾ ಮಾಡ್ತಾ ಅದು ಆಟೋಮೆಟಿಕ್ಕಾಗಿ ಸರೋಗುತ್ತೆ. ಅವರು ಹಿಂಗಂದರು ಇವ್ರು ಹಿಂಗಂದ್ರು ಅನ್ನೋದನ್ನ ಮೈಂಡಿಂದ ತೆಗ್ದಾಕ್ಬಿಡಿ. ಫಸ್ಟು ನಾವು ಏನು ಮಾಡಬೇಕು, ನಮ್ಮ ಗೋಲ್ ಏನು ಅದನ್ನು ಫಸ್ಟು ರೀಚ್ ಮಾಡಿ ಅಂತ ಹೇಳಿದೆ. ತುಂಬ ಜನ ಇದ್ದಾರೆ, ಅಂದರೆ ನಂಗೆ ತುಂಬಾ ಖುಷಿಯಾಗುತ್ತೆ. ಅವ್ರ ಹೆಸರನ್ನು ಮೆನ್ಷನ್ ಮಾಡ್ತೀನಿ ಲಾಸ್ಟಲ್ಲಿ, ಯಾರಿರು ಅಂತ. ಅವರ ಹೆಸರನ್ನ ಒಂದು ಸ್ವಲ್ಪ ಫೈಲ್ ಮಾಡಿಕೊಂಡು, ಯಾಕಂದರೆ ತುಂಬ ಜನ ಗ್ರೂಪಲ್ಲಿದ್ದರೂ ಕೂಡ ಒಂದು ಸ್ವಲ್ಪ ಜನ ಕಲ್ತಿಲ್ಲ. ಆ ಗ್ರೂಪಲ್ಲಿದ್ದವರು ಅವತ್ತು ಸ್ಟಾರ್ಟ್ ಮಾಡಿದ್ದ ಕಲಿಕೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ 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 ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದ್ದಾರೆ ಅಂತಂದರೆ ನನಗೆ ಖುಷಿ ಆಗ್ತಾಯಿದೆ. ನಾನು ಇಷ್ಟು ಕಷ್ಟಪಟ್ಟು ಒಂದು ವೀಡಿಯೋನ ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಅವರು ಅಷ್ಟು ಚೆನ್ನಾಗೇ ಡಿಸೈನ್ಸ್ ಎಲ್ಲ ಮಾಡಿ ಹಾಕಿದಾರಲ್ವ, ನಂಗೆ ತುಂಬಾ ಖುಷಿ ಆಯಿತು. ನನಗೆ ಅಮೌಂಟಿಂದ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಬೇರೆ ಕಡೆ ಅಮೌಂಟೆಲ್ಲ ತೊಗೊಂಡು ಈ ಮಷಿನ್ ಎಂಬ್ರಾಯ್ಡ್ರಿ ಹೇಳ್ಕೊಡ್ತಾರೆ. ಮತ್ತು ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ ಹೇಳ್ಕೊಟ್ರು ಕೂಡ ಅದನ್ನು ಸರಿಯಾಗಿ ಹೇಳ್ಕೊಟ್ಟಿರಲ್ಲ ಅವ್ರಿಗೆ. ಮತ್ತು ಅದ್ರ ಬಗ್ಗೆ ಪ್ರಾಬ್ಲಮ್ಸ್ಗೂ ಕೂಡ ಅವರು ಸಜೆಷನ್ ಅನ್ನೋದನ್ನ ಕೊಟ್ಟಿರಲ್ಲ. ಅಷ್ಟು ಏನೋ ಅಮೌಂಟನ್ನು ತೊಗೊಂಡಿರ್ತಾರೆ, ವೀಡಿಯೋನ ಸೆಂಡ್ ಮಾಡಿರ್ತಾರೆ ಅಷ್ಟೇ. ಆದರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅದನ್ನು ನೋಡಿ ಅವ್ರಿಗೆ ಬರೋ ಪ್ರಾಬ್ಲಮ್ಸ್ಗೆಲ್ಲ ನಾನು ಸಜೆಷನ್ ಕೊಟ್ಟು ಅವ್ರಿಗೆ ಸ್ವಲ್ಪ ಅಪ್ರೋಚ್ ಮಾಡಿ ಅವ್ರಿಗೂ ಕೂಡ ನಾನು ಸಪೋರ್ಟಿವ್ ಆಗಿದ್ದು ಸ್ವಲ್ಪ ಸಹಾಯ ಮಾಡಿದ್ದೀನಿ. 1% ಏನಾದರೂ ಸಹಾಯ ಮಾಡಿರ್ಬೋದೇನೋ. ಅವರು ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ತುಂಬಾ ಖುಷಿ ಆಯಿತು. ಕೆಲವೊಬ್ಬರು ಒಂದು 10 ಜನ, ಒಂದು 10 ಯೂಟ್ಯೂಬರ್ಸ್ ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ತುಂಬ ದಿನದಿಂದ ನಾನು ಅವ್ರು ಮಾಡಿರುವಂಥ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಅನ್ಕೋತಿದ್ದೆ, ಬಟ್ ಆದರೆ ನಂಗೆ ಟೈಮ್ ಇರಲಿಲ್ಲ. ಬಟ್ ಈಗೂ ಟೈಮ್ ಇಲ್ಲ. ಅದು ಟೈಮ್ ಹುಡುಕ್ತಾ ಹೋದರೆ ನಮ್ಗೆ ಸಿಗೋದಿಲ್ಲ. ಯಾಕಂದರೆ ನಾವು ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಪೆಂಡಿಂಗ್, ಅದನ್ನ ಮುಗಿಸ್ತಾ ಹೋಗಬೇಕಷ್ಟೇ. ನಾನು ಅದು ಏನು ಗೊತ್ತಾ, ಫಸ್ಟು ಪ್ರಾಕ್ಟೀಸಿಂದ ಯಾವ ಥರ ಮಾಡಿದ್ದಾರೆ ಮತ್ತು ಆಮೇಲೆ ಡಿಸೈನ್ಸ್ ಎಲ್ಲ ಯಾವ ರೀತಿಯಾಗಿ ಹಾಕಿದ್ದಾರೆ ಅದನ್ನೆಲ್ಲ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಬಟ್ ಆದರೆ ನೀವು ಈ ಥರ ಮಾಡಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡ್ದು. ಅದು ಪ್ರಾಕ್ಟೀಸ್ ಎಲ್ಲ ಆ ಥರ ಇರುತ್ತೆ. ಆಮೇಲೆ ಕೆಲವೊಂದು ತುಂಬ ಚೆನ್ನಾಗಿರುತ್ತೆ ಡಿಸೈನ್ಸ್. ಅವರು ಪ್ರಾಕ್ಟೀಸ್ ಎಲ್ಲ ಮಾಡಿ 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 ಆಮೇಲೆ ಅದೇ ರೀತಿಯಾಗಿ ಅದು ಡಿಸೈನ್ ಬರುತ್ತೆ. ವರ್ಕ್ ಈಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ನಿಜ ಹೇಳ್ತೀನಿ. 100% ಅವ್ರಿಗೆಲ್ಲ ಸೆಟ್ ಆಗಿದೆ ಇದು. ಅವ್ರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಯಾರು ನಮ್ಮ ಗ್ರೂಪಲ್ಲಿರೋರು ಈ ವಿಡಿಯೋ ನೋಡ್ತಾ ಇದ್ರೋ ನಿಮ್ಮೆಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ತಿಳಿಸೋದ್ರಿಂದ ನಿಜ ಹೇಳ್ತೀನಿ, ನಾನು ಕೆಲಸ ತುಂಬ ಬ್ಯುಸಿ ಇದ್ದಾಗ ಸ್ವಲ್ಪ ರಿಪ್ಲೈ ಮಾಡೋದು ಲೇಟ್ ಆಗಿದೆ, ಓಕೆ. ನಾನು ಆಮೇಲೆ ನಿಮ್ಮ ಕಾಲೆಲ್ಲ ರಿಸೀವ್ ಮಾಡಿ ಅಟೆಂಡ್ ಮಾಡಿದ್ದೀನಿ ಕೂಡ. ಕೆಲವೊಂದು ಸರಿ ನಿಮ್ಮ ಪ್ರಾಬ್ಲಮ್ಗೆ ಸಜೆಷನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಅಂದರೆ ಎಷ್ಟೇ ನಮಗೂ ಮೈಂಡ್ ತುಂಬ ಸ್ಟ್ರೆಸ್ ಇರುತ್ತೆ. ಪ್ರತಿಯೊಂದು ಮಾಡಬೇಕು, ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ, ಕುಚ್ಚು, ಫ್ರಾಕ್ಸು, ಲಾಂಗೋನ್ಸು, ವೆರೈಟಿ ಆಫ್ ಡಿಸೈನ್ಸು ಎಲ್ಲನೂ ನಾನು ಒಬ್ಬಳೇ ಮಾಡಬೇಕು. ಅದರಿಂದ ಹಿಂಸೆ ಆಗ್ತಾಯಿದೆ. ಬಟ್ ಯಾರು ಹೆಲ್ಪರ್ ಸಿಗ್ತಾಯಿಲ್ಲ. ನೋಡೋಣ ನೆಕ್ಸ್ಟ್ ಯಾರಾದರೂ ಸಿಗ್ಬೋದೇನೋ. ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋದು ಒಂದು ಭರವಸೆ ಕೊಡ್ತೀನಿ. ಏನೇ ಪ್ರಾಬ್ಲಮ್ ಬಂದರೂ ನಾನಿದ್ದೀನಿ. ನಮ್ಮ ಚಾನಲಲ್ಲಿ ಹಾಕಿರುವಂತಹ ಕ್ಲಾಸ್ ವೈಸ್ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸನ್ನು ನೀವು ಕೂಡ ಅಟೆಂಡ್ ಮಾಡಿ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂದರೆ 100% ಹೇಳ್ತೀನಿ ಸಕ್ಸಸ್ ಆಗೇ ಆಗ್ತೀರಾ. ಮತ್ತು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಆಗ್ತಾ ಇರಬೇಕು, ಏನು ಪ್ರಾಬ್ಲಮ್ ಬರ್ತಾಯಿದೆ, ಅದಕ್ಕೆ ಸಜೆಷನ್ ಏನು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಫೋನ್ ಮುಖಾಂತರ ಅಷ್ಟು ತಿಳಿಸ್ತೀನಿ. ಅದ್ರ ಮೇಲೂ ಅದು ಸರಿ ಹೋಗಿಲ್ಲ ಅಂತಂದರೆ ಮೆಕ್ಯಾನಿಕ್ ಸಜೆಷನ್ನೇ ತೊಗೋಬೇಕಾಗುತ್ತೆ, ಓಕೆನಾ. ಮಷಿನ್ ಎಂಬ್ರಾಯ್ಡ್ರಿ ತುಂಬಾ ಇಂಪಾರ್ಟೆಂಟು. ಯಾಕಂದರೆ
ಈಗಿನ ಜನ್ರೇಷನಲ್ಲಿರೋದೇ ಮಷಿನ್ ಎಂಬ್ರಾಯ್ಡ್ರಿ. ನಾನು ಹೇಳ್ಕೋಬೇಕು ಅಂದರೆ ನನ್ನ ಪಾಲಿಗೆ ಮಹಾಲಕ್ಷ್ಮಿ ಥರನೇ ನಮ್ಮ ಮನೆಗೆ ಬಂದುಬಿಟ್ಲು. ರ್ಯಾಲ್ಸನ್ 130 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಕ್ಷ್ಮಿ, ನಮ್ಮ ಮನೆಗೆ ಲಕ್ಷ್ಮಿ ಅಂದರೆ ರ್ಯಾಲ್ಸನ್ನೇ. ಅಷ್ಟು ನಮಗೆ ಏನಪ್ಪ ಅಟ್ರಾಕ್ಟಿವ್ ಆಗಿ ಡಿಸೈನ್ಸ್ ಎಲ್ಲ ಬರ್ತಾಯಿದೆ. ಮತ್ತು ಅದು ಮಷೀನಿಂದ ನಮಗೆ ತುಂಬ ಯೂಸಸ್ ಆಗಿದೆ. ನಾನು ಬಂಡವಾಳ ಹಾಕಿದ್ಕೂ ಏನು ಮೋಸ ಆಗಿಲ್ಲ, ಆರ್ಡರ್ಸ್ ಎಲ್ಲ ಬರ್ತಾಯಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಸ್ಟಾರ್ಟಿಂಗ್ ನಾನು ಮಾಡಬೇಕಾದ್ರೆ ತುಂಬ ಅವಮಾನಗಳನ್ನ ಅಂದರೆ ತುಂಬ ಅವಮಾನಗಳಾಯಿತು. ನನಗೆ ಅಕ್ಕಪಕ್ಕ ಏನು ಮಾಡಿದ್ರು ಅಂದರೆ ಬೆಳೆದು ಬಿಡ್ತಾರೆ ಅನ್ನೋದಕ್ಕೋಸ್ಕರ ಇದೇನಿದು ಡಿಸೈನ್ ಈ ಥರ ಇದೆ, ಅಷ್ಟೊಂದು ಚೆನ್ನಾಗೇ ಇಲ್ಲ, ಈ ಥರ ಡಿಸೈನ್ ಹಾಕಿದ್ಯಾ, ನೀನು ಕಲ್ತಿಯಾ, ಹಿಂಗೆ ಮಾಡಿದ್ಯಾ ಹಂಗೆ ಮಾಡಿದ್ಯಾ ಅಂತ ಅನ್ನೋರು. ನನಗೆ ಬೇಜಾರಾಗ್ದು, ಆ ಕ್ಷಣಕ್ಕೆ ಬೇಜಾರಾಗ್ತಾಯಿತ್ತು. ಬಟ್ ಆಮೇಲೆ ಏನು ಅಂದ್ಕೊಳ್ತಾ ಇದ್ದೆ ಅಂದರೆ ನನ್ನ ಮೈಂಡಲ್ಲಿ ಇವರೆಲ್ಲ ಹೀಯಾಳಿಸ್ತಾರೆ ಅಂದ್ಬಿಟ್ಟು ನನ್ನ ಕೆಲಸನ ನಾನು ಬಿಟ್ನಿ ಅಂತಂದರೆ ನಿಜ ಹೇಳ್ತೀನಿ, ನಾನು ಯಾವ ಕಾರಣಕ್ಕೂ ಇಂಪ್ರೂವ್ ಆಗೋಕ್ಕಾಗಲ್ಲ. ಇವ್ರು ಏನಾದರೂ ಮಾತಾಡ್ತಾ ಇರಲಿ, ಎಷ್ಟು ಜನದ ಮುಂದೆ ಆದರೂ ಅವಮಾನ ಮಾಡಲಿ, ಅದ್ರ ಬಗ್ಗೆ ನನಗೆ ತಲೆನೋವಿಲ್ಲ. ಬಟ್ ನಾನು ಏನು ಮಾಡಬೇಕು ಅಂತಂದರೆ ನನ್ನ ಸ್ಕಿಲ್ನ ನಾನು ಇಂಪ್ರೂವೈಸ್ ಮಾಡ್ಕೋಬೇಕು. ನನ್ನಲ್ಲಿ ಏನಿದೆ, ನನ್ನ ಪವರ್ ಏನು, ನಾನು ಯಾವ ಥರ ಕಲಿಬಲ್ಲೆ, ಮತ್ತು ನಾನು ಯಾವ ಥರ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬಲ್ಲೆ ಅನ್ನೋದನ್ನ ನಾನು ತೋರಿಸ್ಬೇಕು ಅಂಥವ್ರ ಮುಂದೆ ಅನ್ನೋದು ಒಂದು ಹಠ ಛಲದಿಂದ ನಾನು ಇದು ಮಾಡಿಕೊಂಡೆ. ಫಸ್ಟು ಯಾರಿಗೂ ತಪ್ಪಾಗದೆ, ಯಾರಿಗೂ ಪ್ರಾಬ್ಲಮ್ಸ್ ಬರದೆ, ನಿಜ ಹೇಳ್ತೀನಿ, ಪ್ರಾಕ್ಟೀಸ್ ಅಂತೂ ಮಾಡೋಕ್ಕಂತೂ ಆಗೋದೇ ಇಲ್ಲ. ನಿಜ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಬೇಕು, ಆ ಥರ ಡಿಸೈನ್ಸ್ ಎಲ್ಲ ಬರಬೇಕು, ಮತ್ತು ತಪ್ಪು ಆಗಬೇಕು, ಸರಿನೂ ಆಗಬೇಕು. ಎಷ್ಟೊಂದು ಸರಿ ಬ್ಲೌಸ್ಗೆ ಹಾಕಿರೋ ಡಿಸೈನ್ನ ರಿಮೂವ್ ಮಾಡಿ ಮತ್ತೆ ಹಾಕಬೇಕು. ಆ ಥರ ತುಂಬ ಸಿಚುವೇಶನ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ನಾವು ಯಾರೋ ಹೀಯಾಳಿಸ್ರು ಅಂತ ನಿಮ್ಮ ಕೆಲಸನ ನೀವು ಬಿಡೋಕೆ ಹೋಗ್ಬೇಡಿ, ನಿಮ್ಮ ಲೈಫ್ನ ನೀವು ಸ್ಪಾಯ್ಲ್ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೋಸ್ಕರ ನೀವು ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ, ಓಕೆನಾ. ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ವರ್ಕ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಹಾಗೆ ಹೇಳ್ತಾ ಹೋಗ್ತೀನಿ ಅವ್ರು ಯಾವ ರೀತಿಯಾಗಿ ಕಲಿತಾ ಹೋದರು, ಮತ್ತು ಅವರ ಲೈಫ್ ಸ್ಟೈಲ್ ಯಾವ ಥರ ಇತ್ತು, ಮತ್ತು ಅವ್ರು ಯಾವ ಥರ ಕಲಿತರು ಅಂತ ಹೇಳ್ತಾ ಹೋಗ್ತೀನಿ, ಓಕೆನಾ. ನನಗೂ ಇವಾಗ ಟೈಮ್ ಇಲ್ಲ, ಜಸ್ಟ್ ನಾನು ಇವಾಗ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಿದ್ದೆ, ಮತ್ತು ಬಟ್ಟೆ ಹುಕ್ಕೆಲ್ಲ ಹಾಕಬೇಕು, ಕಟಿಂಗ್ಸ್ ಎಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಮದುವೆ ಸೀಸನಲ್ಲಿ ಬಟ್ಟೆಗಳು ಕೊಟ್ಟಿದ್ದು ಸ್ವಲ್ಪ ಬ್ಯಾಕ್ ಇದೆ, ಅವ್ರು ಬೇಕಾಗಿರೋ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ದೆ, ತುಂಬ ಬ್ಯಾಕ್ ಇದೆ. ಬಟ್ ಆದರೆ ಬೇಗ ಮುಗಿಸ್ತೀನಿ, ಓಕೆನಾ. ಇವಾಗ ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ವರ್ಕ್ ಹಾಕಿದ್ದಾರೆ, ಮತ್ತು ಅವರು ಯಾವ ರೀತಿಯಾಗಿ ಇಂಪ್ರೂವೈಸ್ ಆಗಿದ್ದಾರೆ, ಅವ್ರನ್ನ ನೋಡಿ ನೀವು ಕಲಿಬೇಕು ಅನ್ನೋಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಬಿಸ್ನೆಸ್ನ ಅವ್ರು ಇಂಪ್ರೂವ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲನೂ ತಿಳಿಸ್ಕೊಡ್ತಾ ಇರೋದು. ಬನ್ನಿ ಅವ್ರು ಮಾಡಿರುವಂಥ ಇಮೇಜಸ್ನೆಲ್ಲ ನೋಡೋಣ. ನೋಡಿ ಫ್ರೆಂಡ್ಸ್, ಇದನ್ನು ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದು. ಎಷ್ಟು ರೀತಿಯಾಗಿ ಬಾರ್ಡರ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ಮತ್ತು ಇದು ಬ್ಯಾಕು ಬೋಟ್ ನೆಕ್ಕು ಮತ್ತು ಕಟ್ ವರ್ಕ್ನ ಯೂಸ್ ಮಾಡಿ, ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಡ್ ವರ್ಕಲ್ಲಿ ತುಂಬ ಫೇಮಸ್ ಆಗಿದೆ ಈ ಡಿಸೈನು. ಅದನ್ನು ಅವರು ಮಷಿನ್ ಎಂಬ್ರಾಯ್ಡಲ್ಲಿ ಹಾಕಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಇದೇ ಥರ ಕಾಂಬಿನೇಷನ್ ಟ್ರೆಂಡಲ್ಲಿರೋದು, ಬ್ಲೌಸ್ ಮೇಲೆ ಡಿಸೈನ್ ಹಾಕಿರೋದು, ಅದೇ ಥರ ಕಾಂಬಿನೇಷನ್ ಯೂಸ್ ಮಾಡಿ, ಅದೇ ಥರ ಕಾಂಬಿನೇಷನ್ ಬ್ಲೌಸ್ ಪೀಸ್ ತೊಗೊಂಡು ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ನೋಡಿ ಇದು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ. ಅವರು ಸ್ಟಾರ್ಟಿಂಗು ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಅಂದರೆ ಸ್ಟಾರ್ಟಿಂಗು ಅವ್ರಿಗೂ ಪ್ರಾಬ್ಲಮ್ ಬಂತು. ನೋಡಿ ಇದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಪ್ರಾಬ್ಲಮ್ ಬಂದರೂ ಕೂಡ ಅವ್ರು ಅದನ್ನೆಲ್ಲ ಫೇಸ್ ಮಾಡಿ ಈ ರೀತಿಯಾಗಿ ವರ್ಕೆಲ್ಲ ಹಾಕೋಕ್ಕೆ ಚಾನ್ಸ್ ಆಯಿತು. ನಮ್ಮ ಚಾನಲಲ್ಲಿರುವಂಥ ಕ್ಲಾಸ್ನಲ್ಲಿ ನೀವು ಅಟೆಂಡ್ ಮಾಡಿದ್ರಿ ಅಂದರೆ ನಿಜ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ನಾನು ಫುಲ್ಲು ಡೀಟೇಲಾಗಿ ಏನೇನಿದೆ ಸೀಕ್ರೆಟ್ಸ್ ಎಲ್ಲ ಓಪನ್ ಅಪ್ ಆಗಿ ಹೇಳಿದ್ದೀನಿ. ನೋಡಿ ಪಿಕಾಕ್ ಡಿಸೈನು, ಫಿನಿಶಿಂಗ್ ಇನ್ನೊಂಚೂರು ಬೇಕು, ಬಟ್ ಆದರೆ ಚೆನ್ನಾಗಿ ಮಾಡಿದ್ದಾರೆ. ಈ ಡಿಸೈನ್ ನೋಡಿ ತುಂಬ ಟ್ರೆಂಡಿ ಡಿಸೈನ್, ಇದು ಕೂಡ ಚೆನ್ನಾಗಿ ಹಾಕಿದ್ದಾರೆ. ಸ್ಲೀವ್ ಡಿಸೈನ್ ಯಾವ ಥರ ಹಾಕಿದ್ದಾರೆ ಅಂತ ನೋಡಿ. ಡ್ರಾಯಿಂಗಲ್ಲಿ ಸ್ವಲ್ಪ ಅವರು ಡ್ರಾಯಿಂಗ್ ಹೈಲೈಟಾಗಿ ಮಾಡ್ಕೊಂಡಿರ್ತಾರೆ, ಬಟ್ ಆದರೆ ಹೋಗ್ತಾ ಅದು ಸರಿ ಹೋಗುತ್ತೆ. ಮತ್ತು ಎಕ್ಸ್ಟ್ರಾ ಥ್ರೆಡ್ ಸ್ವಲ್ಪ ಟ್ರಿಮ್ ಮಾಡಿಲ್ಲ, ಬಟ್ ಓಕೆ ಚೆನ್ನಾಗಿ ಮಾಡಿದ್ದಾರೆ, ಅದೊಂದೇ ಖುಷಿ ವಿಚಾರ. ಇದು ಕೂಡ ಸೂಪರಾಗಿ ಮಾಡ್ಕೊಂಡಿದ್ದಾರೆ ಅವರು ಡಿಸೈನ್ನ. ನೋಡಿ ಇದೆಲ್ಲ ನಿಜವಾಗ್ಲೂ ನಮ್ಮ ಸ್ಟೂಡೆಂಟ್ಸೇ ಮಾಡಿರೋದು. ಇದೆಲ್ಲ ಮಾಡ್ತಾ ಬಂದಿರೋದು, ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಮಾಡ್ತಾ ಬಂದಿರೋದು ಇದೆಲ್ಲ ಡಿಸೈನ್ಸು. ಏಕ್ದಮ್ ಅವ್ರಿಗೂ ಕೂಡ ಬಂದಿಲ್ಲ. ನೀವು ಕೂಡ ಇದೇ ರೀತಿಯಾಗಿ ಅವ್ರ ಜೊತೆ ಗ್ರೂಪಲ್ಲಿ ಜಾಯ್ನ್ ಆಗಿ ಡಿಸೈನ್ನ ಕಲಿಬೇಕು ಅಂದರೆ ಹೀಗೆ ನಮ್ಮ SLVM ಟೈಲರಿಂಗ್ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹೇಳ್ಕೊಡುವಂಥ ವಿಚಾರಗಳಿಗೆ ಮಾತ್ರ ಗಮನ ಹರಿಸಿ, ಬೇರೆ ಕಡೆ ಗಮನ ಹರ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮಲ್ಲಿ ಏನು ಸ್ಪೆಷಾಲಿಟೀಸ್ ಇದೆಯೋ ಅದರಲ್ಲೇ ನಾವು ನಿಮ್ಗೆ ವಿಡಿಯೋನ ಏನೋ ಎಂಬ್ರಾಯ್ಡ್ರಿನ ಹೇಳ್ಕೊಡ್ತೀವಿ ಹೊರತು ನಾವು ಬೇರೆ ಅವಕಾಶ ನಮಗೆ ಈಗ ನಾನು ಅಷ್ಟೊಂದು ಬಜೆಟೆಲ್ಲ ಹಾಕಿ ಕ್ಯಾಮ್ರಾ ತೊಗೊಂಡು ಅದೆಲ್ಲ ಶೂಟಿಂಗ್ ಎಲ್ಲ ಮಾಡೋಕ್ಕೂ ತುಂಬ ನಾನು ಕಷ್ಟ ಸಿಚುವೇಷನಲ್ಲಿದ್ದೀನಿ. ಆದ್ದರಿಂದ ನನ್ನಲ್ಲಿರೋ ವಿಚಾರನ ಕೆಲವು ಜನಕ್ಕೆ ತಿಳಿಸ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ತಿಳಿಸ್ತಾ ಹೋಗ್ತಾಯಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಡಿಸೈನ್ಗಳನ್ನ ಮಾಡಿದ್ದಾರೆ, ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಕೂಡ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ, ಯಾಕಂದರೆ ನಾನು ಶ್ರಮಪಟ್ಟು ಅಷ್ಟು ವೀಡಿಯೋಸ್ನ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮ ಸ್ಟೂಡೆಂಟ್ಸು ಇಷ್ಟು ರೀತಿಯಾಗಿ ಇಷ್ಟು ಚೆನ್ನಾಗಿ ಡಿಸೈನ್ಸ್ ಹಾಕ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಈ ರೀತಿಯಾಗಿ ಅವ್ರಿಗೆ ಅಪ್ರೋಚ್ ಮಾಡಬಲ್ಲೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕೂಡ. ಅಷ್ಟೇ ಖುಷಿ ಆಗ್ಬಿಡ್ತು ನನಗೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಹಾಕಿದ್ದಕ್ಕೆ. ಟ್ರೆಂಡಿ ಡಿಸೈನ್ಸ್ ಎಲ್ಲ ಹಾಕಿದ್ದಾರೆ. ನಾನು ತುಂಬ ಡಿಸೈನ್ಸ್ ಬ್ಲೌಸ್ ಡಿಸೈನ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ನೀವು ಓನಾಗಿ ಕ್ರಿಯೇಟ್ ಮಾಡೋಂಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಹಾಕಿರುವಂಥ ವೀಡಿಯೋಸ್ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಎಷ್ಟೋ ಡಿಸೈನ್ಸ್ನ ಪ್ರಾಕ್ಟೀಸ್ ಮಾಡಿಬಿಡ್ಬೋದು. ಅಷ್ಟು ಡಿಸೈನ್ಸ್ ಹಾಕಿದ್ದೀನಿ.
ನೋಡಿ ಪ್ರಾಕ್ಟೀಸ್ ಮಾಡಿ ಕಸ್ಟಮರ್ಗೆ ಅಟ್ರಾಕ್ಷನ್ ಆಗೋ ಥರ ಬ್ಲೌಸ್ ಡಿಸೈನ ಕ್ರಿಯೇಟ್ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನಿಮ್ಮ ಸ್ವಂತ ದುಡಿಮೆನ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಇವಾಗ ನೋಡಿ, ಇದೆಲ್ಲ ಇವಾಗ ಬೇಸಿಕ್ ಅವ್ರು ಮಾಡಿರೋದು. ಈ ಥರ ಫ್ಲವರ್ ಡಿಸೈನ್ಸ್ ಆಗಿರ್ಬೋದು, ಹಾರ್ಟ್ ಶೇಪು, ಈ ಥರ ಕೋನ್ ಶೇಪ್, ಇದೆಲ್ಲ ಸ್ಟಾರ್ಟಿಂಗಲ್ಲಿ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದು. ಇದೆಲ್ಲ ಈ ಥರ ಅದು ಈ ರೀತಿಯ ಫಿನಿಶಿಂಗ್ ಇದೆ, ಸ್ಟಾರ್ಟಿಂಗ್ ಫಿನಿಶಿಂಗು. ನನಗೆ ಅಂದರೆ ಇವಾಗ ಬೇಸಿಕ್ಕಾಗಿ ಮಾಡಬೇಕಾದ್ರೆ ಇದೆಲ್ಲ ಕಾಮನ್ನು, ಈ ಥರ ಫಿನಿಶಿಂಗ್ ಬರೋದು. ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಆದರೆ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇದೇನಿದು ಮ್ಯಾಮ್ ಮಾಡ್ತಾ ಇರೋದು ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಾಯಿದೆ, ನಾವು ಮಾಡಿರೋದು ಫಿನಿಶಿಂಗ್ ಇಲ್ವಲ್ಲ ಅಂತ ನೀವು ಪ್ರಾಕ್ಟೀಸ್ ಮಾಡದೇ ಇರೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಡಿಸೈನ್ ಚೆನ್ನಾಗಿ ಬರುತ್ತೆ ಹೊರತು ನಾವು ಪ್ರಾಕ್ಟೀಸ್ ಮಾಡದೆ ಯಾವ ಕಾರಣಕ್ಕೂ ಡಿಸೈನ್ ಬರಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಬೇರೆದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕಮ್ಮಿ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ನಿಮ್ಮ ಪ್ರಾಕ್ಟೀಸ್ನ ಡಿಪೆಂಡ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಯಾವ ರೀತಿಯಾಗಿದೆ ಅಂತ. ಇದು ಕೂಡ ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದೆ. ಒಂದೊಂದು ಥರ ಲುಕ್ ಕೊಡ್ತಾಯಿದೆ. ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋದೇ ಒಂಥರ ಲುಕ್ಕು, ಎಕ್ಸ್ಪೀರಿಯೆನ್ಸ್ ಆಗದೇ ಇರೋದೇ ಒಂಥರ ಲುಕ್ಕು. ಆ ರೀತಿಯಾಗಿ ಲುಕ್ ವೈಸ್ ಇದೆ. ಇದು ನೋಡಿ, ಈ ಥರ ಕೋನ್ ಶೇಪಲ್ಲಿ ಮಾಮೂಲಿ ಇದು ಕಾಮನ್ ಡಿಸೈನು. ಇದನ್ನೇನಾದರೂ ನೀವು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಕಲ್ತ್ರಿ ಅಂತ ಆದರೆ ನಿಜ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ಯಾಕಂದರೆ ನಿಮಗೆ ಕಸ್ಟಮರ್ದು ಕೂಡ ಆರ್ಡ್ರು ಕೂಡ ಸಿಗುತ್ತೆ. ಕಸ್ಟಮರ್ ಆರ್ಡ್ರು ಸಿಕ್ಕಿದಾಗ ನಿಮಗೆ ಕಾಮನಾಗಿ ಮೋಸ್ಟ್ ಕಾಮನ್ ಡಿಸೈನ್ ಅಂದರೆ ಈ ಥರ ಕೋನ್ ಶೇಪು, ಮ್ಯಾಂಗೋ ಶೇಪು ಕಾಮನ್ನಾಗಿ ನಿಮಗೆ ಬಂದೇ ಬರುತ್ತೆ. ಅವೆರಡನ್ನ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. ಹೋಗ್ತಾ ಹೋಗ್ತಾ ನಿಮಗೆ ಡಿಸೈನ್ ಬರುತ್ತೆ. ಓಕೆನಾ? ಇದೆಲ್ಲ ಬೇಸಿಕ್ ಸ್ಟಿಚಸ್ ಅಷ್ಟೇ. ಕೆಲವೊಂದು ಸರಿ ನಾನು ತುಂಬ ಕೆಲಸ ಇರಬೇಕಾದ್ರೆ ಹೇಗೇಗೋ ವಾಯ್ಸ್ ಕೊಟ್ಟಿರ್ತೀನಿ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವಿಷಯಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದನ್ನು ನೀವು ತಲೆಗೆ ಹಾಕ್ಕೊಂಡು ಈ ಥರ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ ಕಲೀರಿ. 100% ಹೇಳ್ತೀನಿ, ನೀವು ಸಕ್ಸಸ್ ಆಗೇ ಆಗ್ತೀರಾ. ನೋಡಿ, ನಮ್ಮ ಸ್ಟೂಡೆಂಟ್ಸ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ನಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ಡೈಲಿ. ಆಮೇಲೆ 70 ಜನ ಇದ್ದಾರಲ್ಲ, ಅವರೆಲ್ಲ ಚಾಟ್ ಮಾಡ್ತಾ ಇರ್ತಾರೆ, ಚೆನ್ನಾಗಿದೆ, ಎಷ್ಟು ಅಮೌಂಟು ತೊಗೊಂಡ್ರಿ ಕಸ್ಟಮರ್ ಹತ್ರ, ಆ ಥರ ಡಿಸ್ಕಸ್ ಮಾಡೋದ್ರಿಂದ ನಾವು ಎಷ್ಟು ಅಮೌಂಟ್ ತೊಗೋತಾ ಇದ್ದೀವಿ ಮತ್ತು ಅವ್ರು ಎಷ್ಟು ಅಮೌಂಟ್ ತೊಗೋತಾ ಇದ್ದಾರೆ, ಮತ್ತು ನಾನು ಕಮ್ಮಿ ಅಮೌಂಟ್ ತೊಗೋತಾ ಇದ್ದರೆ ಅವ್ರ ಅಮೌಂಟ್ ಹೇಳಿದಾಗ ನಾವು ರೈಸ್ ಮಾಡ್ಕೋಬೋದು. ಇಲ್ಲ ಅವ್ರು ಜಾಸ್ತಿ ಅಮೌಂಟ್ ಹೇಳ್ತಾ ಇದ್ರೆ, ಹೌದು ನನಗೆ ಜಾಸ್ತಿ ಅಮೌಂಟ್ ಹೇಳ್ತಾ ಇರೋದಕ್ಕೆ ಕಸ್ಟಮರ್ ಬರ್ತಾಯಿಲ್ಲ ಅಂತ ಕಮ್ಮಿ ಅಮೌಂಟ್ ತೊಗೋಬೋದು. ಮತ್ತು ನಾನು ಹಾಕಿರೋ ಡಿಸೈನ್ಗೂ ಅವ್ರು ಹಾಕಿರೋ ಡಿಸೈನ್ಗೂ ಡಿಫ್ರೆನ್ಸಿಯೇಷನ್ ಏನಿದೆ ಅಂತ ನಾವು ಕಲಿಬೋದು. ಡಿಫ್ರೆನ್ಸಿಯೇಷನ್ನ ನಾವು ಕಂಡುಕೊಂಡ್ರೆ ಬೇರೆ ಡಿಸೈನ್ ಮಾಡಬೇಕಾದ್ರೆ ನಾವು ಚೇಂಜಸ್ ಏನಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಏನು ಚೇಂಜಸ್ಸು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನವಿಟ್ಟು ನಾನು ಏನು ಇಮೇಜನ್ನು ಅಪ್ಲೋಡ್ ಮಾಡಿದ್ದೀನೋ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದನ್ನ ಅದೆಲ್ಲ ನೋಡಿ ನೀವು ಈ ರೀತಿಯಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಈಗಲೇ SLVM ಟೈಲರಿಂಗ್ ಕ್ಲಾಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವೀಡಿಯೋಸ್ ಹಾಕ್ತೀನಿ. ಅದನ್ನು ನೋಡಿ. ನನಗೆ ವೀಡಿಯೋ ಶೂಟಿಂಗ್ ಮಾಡೋಕ್ಕೆ ಬರೋಲ್ಲ, ಬಟ್ ಆದರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ಬಟ್ ಆದರೆ ನಾವು ಈ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ಅಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಅಪ್ರೋಚ್ ಮಾಡೋದು ನಿಮ್ಮ ಮೇಲಿರುತ್ತೆ. ಯಾಕಂದರೆ ನಾವು ಮಾಡುವಂಥ ಡಿಸೈನ್ಸ್ ಆಗಿರ್ಬೋದು, ನಾವು ಮಾಡುವಂಥ ಕೆಲಸಗಳಾಗಿರ್ಬೋದು, ಅದನ್ನು ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅನ್ನೋದೇ ನಮ್ಮ ಖುಷಿ ಅಷ್ಟೇ. ಅದನ್ನು ನಾವು ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊತಾ ಇದ್ದೀವಿ ಅಷ್ಟೇ. ನೋಡಿ, ಇವಾಗ ನಮ್ಮ ಸ್ಟೂಡೆಂಟ್ಸು ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದಾರೆ. ನೋಡಿ, ಒಂದೇ ಕಲರ್ ಥ್ರೆಡಲ್ಲಿ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ತುಂಬ ಜನ ಕೂಡ ಪ್ರಾಕ್ಟೀಸ್ ಮಾಡಿ ಅವ್ರು ಯಾರು ಅಂತ ಲಾಸ್ಟಲ್ಲಿ ನೇಮ್ಸ್ ಎಲ್ಲ ಹೇಳ್ತೀನಿ. ಓಕೆನಾ? ನೋಡಿ, ಇವರು ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಬಾರ್ಡರ್ ಲೈನ್ ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಯಿತು. ಎಷ್ಟು ನೋಡಿ, ಇವರು ನೆಕ್ ಲೈನ್ ಡಿಸೈನೇ ಹಾಕಿದ್ದಾರೆ, ಫುಲ್ಲು ನೆಕ್ಗೆಲ್ಲ ವರ್ಕ್ ಹಾಕಿದ್ದಾರೆ. ನೋಡು, ಅವ್ರ ನೇಮ್ಸ್ ಎಲ್ಲ ನಾನು ಐಡೆಂಟಿಫೈ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಕೆಲವೊಂದು ಇಮೇಜು ತುಂಬ ಓಲ್ಡೆಲ್ಲ ಇದೆ, ತುಂಬ ಒಂದೂವರೆ ವರ್ಷದಿಂದ ನಾವು ಕಲಿಸ್ತಾ ಇದ್ದೀವಲ್ವ, ಅದಕ್ಕೋಸ್ಕರ. ನೋಡಿ, ಈ ರೀತಿಯಾಗಿ ನೆಕ್ ಲೈನ್ ಡಿಸೈನ್ಸ್ ಎಲ್ಲ ಅವರು ಪ್ರಾಕ್ಟೀಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕು ಅಂದರೆ ನೀವು ಈ ರೀತಿಯಾಗಿ ಇಂಪ್ರೂವೈಸ್ ಆಗಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಮನೋಭಾವನೆ ನಿಮ್ಮಲ್ಲಿತ್ತು ಅಂದರೆ SLVM ಟೈಲರಿಂಗ್ ಕ್ಲಾಸ್ನ ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ. ಮತ್ತು ನೆಕ್ಸ್ಟು ನಮ್ಗೆ ಸಪೋರ್ಟಿವ್ ಆಗಿರಿ. ನಮ್ಗೆ ಈ ಥರ ಡಿಸೈನ್ ಬೇಕು, ಆ ಥರ ಡಿಸೈನ್ ಬೇಕಂತ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ. ನಿಮ್ಗೆ ಯಾವ ರೀತಿಯಾದ ಡಿಸೈನ್ ಬೇಕೋ ಆ ರೀತಿಯಾದ ಡಿಸೈನ್ನ ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಮುಂದಿನ ವಿಡಿಯೋಗಳಲ್ಲಿ ತುಂಬ ಡಿಸೈನ್ಸ್ ವೀಡಿಯೋಸ್ ಇದೆ, ಅದನ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಅದನ್ನೆಲ್ಲ ನೋಡಿ ಕಲಿಯೋರಂತೆ. ಮಷಿನ್ ಎಂಬ್ರಾಯ್ಡ್ರಿ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿದೆ. ಆ ಟ್ರೆಂಡಿಂಗ್ ಆಗಿರುವಂಥ ಕೆಲಸನ ನಾವು ಕಲ್ತ್ವಿ ಅಂದರೆ ಹೇಳ್ತೀನಿ 100% ನಾವು ಸಕ್ಸಸ್ ಆಗೇ ಆಗ್ತೀವಿ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಯಾರೂ ಲೇಜಿ ಮಾಡಬೇಡಿ. ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡಿ. ನೀವು ಇವಾಗ ಲೇಜಿಯಾಗಿ ಟೈಮ್ ವೇಸ್ಟ್ ಕೂತಿದ್ದೀರಾ. ನೀವು ಈ ರೀತಿಯಾದ ಕೆಲಸನೆಲ್ಲ ನೀವು ಕಲ್ತ್ರಿ, ನಿಮ್ಮ ಕೈಯಿಂದ ನೀವು ಕೆಲಸನೆಲ್ಲ ಪಡ್ಕೊಂಡ್ರಿ ಅಂತಂದರೆ ನಿಜ ಹೇಳ್ತೀನಿ, ಟೈಮ್ ಹೇಗೆ ಓಡ್ತಾ ಇದೆ ಅನ್ನೋದು ಗೊತ್ತಾಗಲ್ಲ, ದಿನಗಳು ಹೇಗೆ ಓಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗಲ್ಲ. ನೆಕ್ಸ್ಟು ನನಗೆ ಟೈಮ್ ಅನ್ನೋದೇ ಇಲ್ವಲ್ಲಪ್ಪ ಅನ್ನೋದು ಆಗ್ಬಿಡುತ್ತೆ. ಯಾಕಂದರೆ ನನಗೆ
ಟೈಮೇ ಇಲ್ವಲ್ಲಪ್ಪ, ಎಷ್ಟು ಟೈಮೇ ಓಡ್ತಾ ಇಲ್ವಲ್ಲಪ್ಪ, ದಿನಪೂರ್ತಿ ಇಷ್ಟೊಂದು ಏನಪ್ಪ ದಿನನೇ ಕಳೀಲಿಲ್ವಲ್ಲಪ್ಪ ಅನ್ನೋ ಥರ ಸೋಂಬೇರಿತನವಾಗಿರೋರು, ಅಯ್ಯೋ ಇಷ್ಟು ಬೇಗ ಟೈಮ್ ಆಗೋಯ್ತಲ್ಲಪ್ಪ, ಅಯ್ಯೋ ಇನ್ನೂ ಸ್ವಲ್ಪ ಟೈಮ್ ಇದ್ರೆ ಆಯ್ತಿತ್ತಲ್ಲಪ್ಪ, ನನ್ನ ಕಸ್ಟಮರ್ಗೆ ಬೇರೆ ಬ್ಲೌಸ್ ಡಿಸೈನ್ ಹಾಕಬೇಕು, ಇನ್ನೊಂದು ಸ್ವಲ್ಪ ಟೈಮ್ ಹಿಂದಕ್ಕೆ ಬರಬಾರ್ದಾ ಅನ್ನೋ ರೀತಿಯಾಗಿ ಬ್ಯುಸಿಯಾಗಿಬಿಡ್ತೀರಾ. ನಾನು ಅದೇ ರೀತಿಯಾಗಿ ಇದ್ದಿದ್ದು ಕೂಡ, ನಾನು ಅದೇ ರೀತಿಯಾಗಿದ್ದೆ. ಬಟ್ ಆಮೇಲೆ ನನ್ನ ಲೈಫ್ ಅನ್ನೋದನ್ನ ಬಿಸಿ ಸ್ಕೆಡ್ಯೂಲ್ ಮಾಡಿಕೊಂಡೆ. ಬಟ್ ಆದರೆ ನನ್ನ ಭಗವಂತನಲ್ಲಿ ಒಂದೇ ಆಶಿಸೋದು, ದಯವಿಟ್ಟು ನಮ್ಮ ಆರೋಗ್ಯ ಒಂದು ಕಾಪಾಡ್ಕೋಬೇಕು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಸ್ವಲ್ಪ ಆರೋಗ್ಯ ತೊಂದರೆ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗಿನ ಫುಡ್ಡು ಕೂಡ ಅದೇ ಥರ ಇದೆ. ಅದಕ್ಕೋಸ್ಕರ ನಾನು ತುಂಬ ಏನಪ್ಪ ದೇವರಲ್ಲಿ ಬೇಡೋದು ಒಂದೇ, ಯಾಕಂದರೆ ನಮ್ಮ ಆಯುಷ್ ಅನ್ನೋದು ನಮ್ಮ ಕೈಲಿರಲ್ಲ. ಬಟ್ ನೋಡಿ 3D ಶೇಪ್ ಯಾರೋ ಏನಪ್ಪ ಪ್ರಾಕ್ಟೀಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಗುಡ್. ಅಡ್ವೈಶ್ವರಿ ಅವರು, ಕಮಲಮ್ಮನವರು, ನೆಕ್ಸ್ಟು ಏನಪ್ಪ ಒಂದು ಸ್ಮೈಲಿಂಗ್ ಫೇಸ್ ಅಂತ ಇದೆ ಅವರೊಬ್ಬರು, ನೆಕ್ಸ್ಟು ಏನಪ್ಪ ಇವರು ಮಮತಾ, ಆಮೇಲೆ ನೆಕ್ಸ್ಟು ಇನ್ನೊಬ್ಬರು ಯಾರೋ ಅವರ ಹೆಸರುಗಳು ಜ್ಞಾಪನ ಬರ್ತಾಯಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವರೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ ಕೂಡ. ಆಮೇಲೆ ಯಾರಂದರೆ ಇವಾಗ ಜೈ ಪ್ರಕಾಶ್ ಕಟ್ಟಿಮನಿ ಅಂತ ಅವ್ರ ಹೆಸರು ಸೇವ್ ಮಾಡ್ಕೊಂಡಿದ್ದೀನಿ, ಅವರೊಬ್ಬರು. ಆಮೇಲೆ ಇನ್ನೊಬ್ರು ಯಾರೋ ಮುಸ್ಲಿಮ್, ಅವರು ಮಾಡೋದೇ ಬೇಡ ಈ ಕೆಲಸನ ಅಂತ ಅಂದ್ಕೊಂಡಿದ್ರು. ಬಟ್ ಆದರೆ ಅವರು ನನಗೆ ಅಪ್ರೋಚ್ ಮಾಡಿ ಸ್ವಲ್ಪ ಅವ್ರಿಗೆ ಮಾಡಲೇಬೇಕು ನೀವು ಅಂತ ಅಪ್ರೋಚ್ ಕೊಟ್ಟೆ, ಅವರೊಬ್ಬರು. ಅವ್ರ ಹೆಸರು ಗುಲ್ಸಾನ್ ಅವರು ಕೂಡ ಮಾಡ್ತಾಯಿದ್ದಾರೆ ಪ್ರಾಕ್ಟೀಸು. ಆಮೇಲೆ ನೆಕ್ಸ್ಟು ಇನ್ನೂ ಸುಮಾರು ಜನ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಹೆಸರನ್ನ ಹೇಳೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹೇಳಿಲ್ಲ ಅಂತಂದರೆ ಪ್ಲೀಸ್. ನೀವು ಪ್ರಾಕ್ಟೀಸ್ ಅಷ್ಟೇ ಇಂಪಾರ್ಟೆಂಟು. ಕೆಲವೊಬ್ಬರ ಹೆಸರು ಜ್ಞಾಪನ ಬರ್ತಾಯಿದೆ, ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು, ಬಾಯ್ ಬಾಯ್.